ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ 10 ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಜಿಯೋಗೆ ಸಂಬಂಧಪಟ್ಟಿರೋ ಒಂದು ಅದ್ಭುತವಾಗಿರೋ ಒಂದು ಟ್ರಿಕ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ಎಲ್ಲ ಒಂದು ಜಿಯೋ ಯೂಸರ್ಸ್ಗೆ ಈ ರೀತಿ ಒಂದು ಟ್ರಿಕ್ ಯೂಸ್ ಆಗುತ್ತೆ. ಸೊ ಫ್ರೆಂಡ್ಸ್, ಆದಷ್ಟು ಈ ವಿಡಿಯೋನ ಫಸ್ಟ್ ಇಂದ ಲಾಸ್ಟ್ ವರೆಗೂ ನೋಡಿ. ನೀವು ಕೂಡ ಒಂದು ಜಿಯೋ ಯೂಸರ್ ಆಗಿದ್ರೆ ನಿಮಗೂ ಕೂಡ ಈ ಒಂದು ಟ್ರಿಕ್ ಯೂಸ್ ಆಗ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನೋಡೋದ್ಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಹಾಗೆ ನಿಮ್ಮ ಒಂದು ಫೇಸ್ಬುಕ್ ವಾಟ್ಸ್ಆಪ್ ಗ್ರೂಪಲ್ಲಿ ಶೇರ್ ಮಾಡ್ತಾರೆ. ಸೊ ಬನ್ನಿ ಫ್ರೆಂಡ್ಸ್, ಆ ಒಂದು ಟ್ರಿಕ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನಾನು ತೋರಿಸ್ಕೊಡೋ ಒಂದು ಟ್ರಿಕ್ ಏನಂದ್ರೆ, ನಾರ್ಮಲ್ ಆಗಿ ನಾವು ಜಿಯೋ ಸಿಮ್ ಅನ್ನ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ನಮಗೆ ತುಂಬಾ ರೀತಿಯ ಒಂದು ಕಂಪನಿ ಕಸ್ಟಮರ್ ಕಾಲ್ಸ್ ಆಗಿರ್ಬೋದು ಅಥವಾ ಕಂಪನಿ ಮೆಸೇಜಸ್ ಆಗಿರ್ಬೋದು, ನಾವು ಯಾವುದೇ ರೀತಿಯ ಒಂದು ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಆಗಿರೋದೇ ಇಲ್ಲ ಆದ್ರೂ ನಮಗೆ ತುಂಬಾ ರೀತಿಯ ಒಂದು ಮೆಸೇಜಸ್ ಬರ್ತಾನೆ ಇರುತ್ತೆ. ಸೊ ಫ್ರೆಂಡ್ಸ್, ಈ ರೀತಿ ಎಲ್ಲ ಒಂದು ಮೆಸೇಜಸ್ ಕಾಲ್ಸ್ ಬರೋದ್ರಿಂದ ನಮಗೆ ತುಂಬಾನೇ ಒಂದು ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಆ ರೀತಿಯೆಲ್ಲ ಬರೋ ಒಂದು ಮೆಸೇಜಸ್ ಅನ್ನ ಹಾಗೂ ಕಾಲ್ಸ್ ಅನ್ನ ಹೇಗೆ ಸ್ಟಾಪ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನೀವು ಒಂದು ಜಿಯೋ ಯೂಸರ್ ಆಗಿದ್ರೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಮೈ ಜಿಯೋ ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡೇ ಇರ್ತೀರಾ. ಸೊ ಫ್ರೆಂಡ್ಸ್, ಈ ಒಂದು ಮೈ ಜಿಯೋ ಒಂದು ಆ್ಯಪ್ ಅನ್ನ ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ಫ್ರೆಂಡ್ಸ್, ಮೇಲ್ಗಡೆ ಇರೋ ಒಂದು ತ್ರಿಬಲ್ ಡಾಟ್ ಐಕಾನ್ ನ ಕ್ಲಿಕ್ ಮಾಡಿ. ನಿಮ್ಮ ಒಂದು ಪ್ರೊಫೈಲ್ ಸೆಟ್ಟಿಂಗ್ ಅನ್ನು ಓಪನ್ ಮಾಡಿ. ಇಲ್ಲಿ ಫ್ರೆಂಡ್ಸ್, ನೀವು ನೋಡ್ಬೋದು, ನಿಮಗೆ ಎರಡನೇ ಆಪ್ಷನ್ ಸರ್ವಿಸ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಈಗ ಫ್ರೆಂಡ್ಸ್, ನೀವು ಮೇಲ್ಗಡೆ ಒಂದು ಆಪ್ಷನ್ ಇರುತ್ತೆ ನೋಡಿ ಫ್ರೆಂಡ್ಸ್, ಡು ನಾಟ್ ಡಿಸ್ಟರ್ಬ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮಗೆ ತುಂಬಾ ರೀತಿಯ ಒಂದು ಆಪ್ಷನ್ಸ್ ಎಲ್ಲ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಯಾವೆಲ್ಲ ಒಂದು ವೆಬ್ಸೈಟ್ ಅಥವಾ ಯಾವೆಲ್ಲ ಒಂದು ಇನ್ಫಾರ್ಮೇಶನ್ ನಿಮಗೆ ಮೆಸೇಜಸ್ ಅಥವಾ ಕಾಲ್ಸ್ ಬರಬಾರ್ದು ಅಂತ ನೀವು ಇಲ್ಲಿ ಎನೇಬಲ್ ಅಥವಾ ಡಿಸೇಬಲ್ ಮಾಡ್ಕೊಬಹುದು. ಇಲ್ಲಿ ನೀವು ನೋಡ್ಬೋದು ಬ್ಯಾಂಕಿಂಗ್, ಇನ್ಶೂರೆನ್ಸ್ ಹಾಗೂ ಕಮ್ಯುನಿಕೇಶನ್, ಬ್ರಾಡ್ಕಾಸ್ಟ್ ಅಥವಾ ಕಸ್ಟಮರು, ಗೂಡ್ಸು, ಆಟೋಮೊಬೈಲ್ಸು ಅಥವಾ ಎಜುಕೇಶನ್ ಬಗ್ಗೆ ಆಗಿರ್ಬೋದು, ಹೆಲ್ತ್ ಬಗ್ಗೆ ಆಗಿರ್ಬೋದು, ರಿಯಲ್ ಎಸ್ಟೇಟು, ಈ ರೀತಿ ಎಲ್ಲ ಒಂದು ಮೆಸೇಜಸ್ ಬರಬೇಕಾ ಬೇಡವಾ ಅಂತ ನೀವು ಇಲ್ಲಿಂದಾನೇ ಎನೇಬಲ್ ಅಥವಾ ಡಿಸೇಬಲ್ ಮಾಡ್ಕೊಬೋದು. ಈ ರೀತಿ ಎಲ್ಲ ಒಂದು ಮೆಸೇಜಸ್ ನಿಮಗೆ ಬರಬಾರ್ದು ಅಂದ್ರೆ ಇದನ್ನೆಲ್ಲ ನೀವು ಎನೇಬಲ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಒಂದು ಮೆಸೇಜಸ್ ನಿಮ್ಗೆ ಬರಬೇಕು ಅಂದ್ರೆ ಇದನ್ನೆಲ್ಲ ಡಿಸೇಬಲ್ ಮಾಡಿ. ಅಥವಾ ಫ್ರೆಂಡ್ಸ್, ನಿಮ್ಗೆ ಯಾವುದೇ ರೀತಿ ಒಂದು ಕಂಪನಿ ಮೆಸೇಜಸ್ ಆಗಿರ್ಬೋದು ಅಥವಾ ಕಸ್ಟಮರ್ ಕೇರ್, ಕಸ್ಟಮರ್ ಸಪೋರ್ಟ್ ಕಾಲ್ಸ್ ಆಗಿರ್ಬೋದು ನಿಮಗೆ ಬರಬಾರ್ದು ಅಂತ ನೀವು ಅನ್ಕೊಂಡಿದ್ರೆ ಮೇಲ್ಗಡೆ ಫುಲ್ DND ಅಂತ ಆಪ್ಷನ್ ಇದೆಲ್ಲ ಫ್ರೆಂಡ್ಸ್, ಅದನ್ನ ಕ್ಲಿಕ್ ಮಾಡಿ ಎನೇಬಲ್ ಮಾಡಿ. ಫುಲ್ DND ಅಂದ್ರೆ ಫ್ರೆಂಡ್ಸ್, ಫುಲ್ ಡು ನಾಟ್ ಡಿಸ್ಟರ್ಬ್ ಅಂತ ಆ ಒಂದು ಆಪ್ಷನ್ ಅನ್ನ ಎನೇಬಲ್ ಮಾಡಿ. ಎನೇಬಲ್ ಮಾಡಾದ್ಮೇಲೆ ಏನು ಹೇಳಿ ಫ್ರೆಂಡ್ಸ್, ಜಸ್ಟ್ ಈ ಒಂದು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ನಿಮ್ಮ ಒಂದು ಜಿಯೋ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ. ಈ ಒಂದು ಮೆಸೇಜ್ ಏನು ಅಂದರೆ, ನಿಮ್ಮ ಒಂದು ರಿಕ್ವೆಸ್ಟ್ ಬಂದು ಪ್ರೊಸೀಡ್ ಮಾಡಿದ್ದೀರಿ. ಈಗ ಈ ಒಂದು ರಿಕ್ವೆಸ್ಟ್ ಬಂದು 7 days ಅಲ್ಲೇ ನಿಮಗೆ ಆಕ್ಟಿವೇಟ್ ಆಗುತ್ತೆ ಅಂತ ತೋರಿಸ್ಕೊಟ್ಟಿದ್ದಾನೆ. ಈಗ ಫ್ರೆಂಡ್ಸ್, ಆ ಒಂದು ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಫ್ರೆಂಡ್ಸ್, ನಿಮ್ಮ ಒಂದು ಜಿಯೋ ನಂಬರ್ಗೆ 7 days ನಂತರ ಈ ಒಂದು ಪ್ರೋಸೆಸ್ ಆಕ್ಟಿವೇಟ್ ಆಗುತ್ತೆ. ಅದಾದ್ಮೇಲೆ ನಿಮ್ಮ ಒಂದು ಜಿಯೋ ನಂಬರ್ಗೆ ಯಾವುದೇ ರೀತಿಯ ಒಂದು ಕಸ್ಟಮರ್ ಸಪೋರ್ಟ್ ಕಾಲ್ಸ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಕಂಪನಿ ಮೆಸೇಜಸ್ ಆಗಿರ್ಬೋದು ನಿಮ್ಮ ಒಂದು ಜಿಯೋ ನಂಬರ್ಗೆ ಬರೋದೇ ಇಲ್ಲ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಅದ್ಭುತವಾಗಿರೋ ಒಂದು ಟ್ರಿಕ್ನ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫೇಸ್ಬುಕ್ ವಾಟ್ಸ್ಆಪ್ ಗ್ರೂಪಲ್ಲಿ ಶೇರ್ ಮಾಡಿ. ಸೊ ಬೈ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತೆ ಒಂದು ಸೂಪರ್ ವಿಡಿಯೋಲಿ ಸಿಗೋಣ. ಇದುವರೆಗೂ ಟಾಪ್ 10 ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ.